ಹಾಯ್ ಫ್ರೆಂಡ್ಸ್, ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀರಾ ಬಟ್ ವಿಡಿಯೋನ ಎಡಿಟ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಚಿಂತೆ ಬಿಡಿ. ನಾನು ತುಂಬಾ ನೀಟಾಗಿ ಜೊತೆಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಚಾಪ್ಟರ್ ವೈಸ್ ಇರುತ್ತೆ, ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಚಾಪ್ಟರ್ ನ ನೀವು ನೋಡ್ಲೇಬೇಕಾಗುತ್ತೆ. ನೋಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಪರ್ಫೆಕ್ಟ್ ಆಗಿ ವಿಡಿಯೋನ ಎಡಿಟ್ ಮಾಡೋದು ಕಲಿತೀರಾ. ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ವಾಸ್ ಮತ್ತೆ ಮ್ಯೂಸಿಕ್ ಹಾಗೆ ಸ್ಟಿಕ್ಕರ್ ಬಗ್ಗೆ ನೋಡೋಣ. ನನಗ ಸ್ಪೆಷಲಿ ಯೂಸ್ಫುಲ್ ಆಗಿರುವಂತ ಕಮಾಂಡೋ ಸ್ಟಿಕ್ಕರ್. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ಸ್ಟಾಲ್ ಆದ್ಮೇಲೆ ಆಪ್ ನ ಓಪನ್ ಮಾಡಿ. ಸೊ ಫಸ್ಟ್ ನಿಮಗೆ ಈ ತರ ಓಪನ್ ಆಗುತ್ತೆ. ಫಸ್ಟ್ ಇನ್ಸ್ಟಾಲ್ ಆದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ವಿಡಿಯೋ ಅಂತಿದೆ ನೋಡಿ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ನ್ಯೂ ಅಂತ ಬರುತ್ತೆ. ಸೊ ನ್ಯೂ ಅಂದ್ರೆ ಇವಾಗ ನೀವು ಹೊಸದಾಗಿ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಇವು ಬಂದ್ಬಿಟ್ಟು ಡ್ರಾಫ್ಟ್, ಇವಾಗ ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿರ್ತೀರಲ್ವಾ ಅವು. ನೆಕ್ಸ್ಟ್ ಇವಾಗ ನಾನಿವಾಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ನಿಮಗೆ ವಿಡಿಯೋ ಕೇಳುತ್ತೆ, ಯಾವ ವಿಡಿಯೋ ನಿಮಗೆ ಎಡಿಟ್ ಮಾಡಬೇಕಾಗಿರುತ್ತೆ. ಸೊ ನೀವು ಇವಾಗ ಆ ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅಂಥ ಕ್ರಿಟಿಕಲ್ ವಿಡಿಯೋಸ್ ನಾನೇನು ಸೆಲೆಕ್ಟ್ ಮಾಡಲ್ಲ, ಸಿಂಪಲ್ ಆಗಿರುವಂಥ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ನೋಡೋಣ. ಸೊ ನಾನು ಇವಾಗ ಒಂದು 10 ಸೆಕೆಂಡ್ಸು ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಇವಾಗ ಈ ಥರ ವಿಡಿಯೋ ಬಂತು. ಇವಾಗ ಒಂದೊಂದಾಗಿ ಟೂಲ್ಸ್ಗಳ ಬಗ್ಗೆ ನೋಡೋಣ. ಫಸ್ಟ್ ಟೂಲ್ಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿದೆ ನೋಡಿ, ಪ್ಲಸ್ ಐಕಾನು. ಸೊ ಇದು ಏನಪ್ಪ ಅಂದರೆ ನಿಮಗೆ ಅಡಿಷ್ನಲ್ ಆಗಿ ಇವಾಗ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೀರಾ, ಯಾವುದೋ ಒಂದು ವಿಡಿಯೋ ನೀವು ಇವಾಗ ಸೆಲೆಕ್ಟ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀರಾ. ಸೊ ಮತ್ತೆ ರಿಟರ್ನ್ ಆ ವಿಡಿಯೋನ ಇನ್ಪುಟ್ ಮಾಡ್ಕೋಬೇಕಂದ್ರೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವುದು ವಿಡಿಯೋ ಬೇಕು ಆ ವಿಡಿಯೋ ನೀವು ಇನ್ಪುಟ್ ಮಾಡ್ಕೋಬೋದು. ಹಾಗೆ ಮತ್ತೆ ಆ ವಿಡಿಯೋ ಇನ್ಪುಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ. ಓಕೆ, ಫಸ್ಟ್ ಒಂದು ಕನ್ವಾಸ್ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಸಿಕ್ ಅಂದರೆ ನಿಮಗೆ ಈ ವಿಡಿಯೋಗೆ ನೀವು ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಬೇಕಾಗಿರುತ್ತಂದರೆ ಈ ಟೂಲ್ನ ಯೂಸ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮ್ಯೂಸಿಕ್ ಇಲ್ಲಿ 3 ಬರುತ್ತೆ, ಒಂದು ಮ್ಯೂಸಿಕ್ಕು, ಒಂದು ಎಫೆಕ್ಟ್ಸು ಮತ್ತು ಇನ್ನೊಂದು ರೆಕಾರ್ಡ್ ಅಂತ ಹೇಳ್ಬಿಟ್ಟು. ಅಂದರೆ ಮ್ಯೂಸಿಕ್ ಅಂದರೆ ನೀವು ಇವಾಗ ಇದರಲ್ಲಿ ಹೋಗ್ಬಿಟ್ಟು ನೀವು ಇವಾಗ ಆಲ್ರೆಡಿ ಇರುವಂತಹ ಮ್ಯೂಸಿಕ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಪ್ಪ, ನನಗೆ ಇಲ್ಲಿರುವಂಥ ಮ್ಯೂಸಿಕ್ ನನಗೆ ಕಂಫರ್ಟಬಲ್ ಇಲ್ಲ, ನಾನು ಒಂದು ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಸೊ ಅದನ್ನ ನಾನು ಇವಾಗ ಇನ್ಪುಟ್ ಮಾಡ್ಕೋಬೇಕಂದ್ರೆ ಯಾವ ಥರ ಅಂದರೆ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಇಲ್ಲಿ ಇನ್ಪೋರ್ಟ್ ಆಗಿರುವಂತಹ ಕೆಲವೊಂದು ಆಡಿಯೋಸ್ ಇದ್ದಾವೆ. ಸೊ ಇವಾಗ ನೀವು ಹೊಸದಾಗಿ ಮಾಡ್ಕೋಬೇಕಂದ್ರೆ ಓಪನ್ ಫ್ರಮ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಫೈಲ್ ಮ್ಯಾನೇಜರ್ಗೆ ಹೋಗುತ್ತೆ. ಸೊ ನೀವು ಇವಾಗ ಅಲ್ಲಿಂದ ಯಾವುದಾದ್ರೂ ಒಂದು ವಿಡಿಯೋ ಆಡಿಯೋನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಆಡಿಯೋ ಆ್ಯಡ್ ಆಯಿತು. ಸೊ ಈ ಆಡಿಯೋ ಡೈರೆಕ್ಟಾಗಿ ನಿಮಗೆ ಇಲ್ಲೂ ಸಹ ಸೇವ್ ಆಗಿರುತ್ತೆ, ಇದರಲ್ಲಿ ಸಹ ಸೇವ್ ಆಗಿರುತ್ತೆ. ಇಲ್ಲಿದೆ ನೋಡಿ 3D ನೇಮೋಕೆ ಅಂತ. ನಾನು ಆಲ್ರೆಡಿ ಇದನ್ನ ಇನ್ಪುಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇವಾಗ ಇದು ಆಡಿಯೋ ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇವಾಗ ಮ್ಯೂಸಿಕ್ ಆಯಿತು. ನೆಕ್ಸ್ಟ್ ಎಫೆಕ್ಟ್ಸ್ ಅಂದರೆ ನೀವು ಇವಾಗ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಮ್ಯೂಸಿಕ್ ಎಫೆಕ್ಟ್ಗಳನ್ನ ಹಾಕಬೇಕಾಗಿದೆ ಅಂದರೆ ನೀವು ಇಲ್ಲಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಬೀಪ್ ಸೌಂಡ್ ಆಗಿರ್ಬೋದು, ಆಮೇಲೆ ರಾಂಗ್ ಸೌಂಡ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಸೌಂಡ್ ಆಗಿರ್ಬೋದು, ಅಥವಾ ಈ ಕಾಮಿಡಿಯಲ್ಲಿ ಮಿಡ್ಲಲ್ಲಿ ಒಂಥರ ಸೌಂಡ್ ಬರುತ್ತೆ ನೋಡಿ, ಸ್ಮೈಲ್ ಸೌಂಡ್ ಆಗಿರ್ಬೋದು. ಆ ಥರದ್ದು ನೀವು ಇಲ್ಲಿ ಫ್ರೀಯಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಇದ್ದಾವೆ, ನೋಡ್ತಾ ಇರ್ಬೋದು. ಇಲ್ಲಿ ಪಾಪ್ಯುಲರು, ಆಮೇಲೆ ಗೇಮು, ಬೆಲ್ಸು ಅಂದರೆ ಅದು ರಿಲೇಟೆಡ್. ಇವಾಗ ಬೆಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೆಲ್ ರಿಲೇಟೆಡ್ ಸೌಂಡ್ ಓಪನ್ ಆಗುತ್ತೆ. ಅದೇ ಥರದ್ದು ನೀವು ಇಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ. ನಿಮ್ಗೆ ಯಾವುದು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲಿ ಇನ್ಪುಟ್ ಆಗುತ್ತೆ. ಓಕೆನಾ? ಸೊ ಇವಾಗ ಎಫೆಕ್ಟ್ಸ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ, ರೆಕಾರ್ಡ್ಸ್ ಅಂತ. ಅದು ಏನಪ್ಪ ಅಂದ್ರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಮ್ಯೂಸಿಕ್ಕು ಬೇಡ, ವಿಡಿಯೋ ಆಲ್ರೆಡಿ ರೆಕಾರ್ಡ್ ಆಗಿರುವಂಥ ವಿಡಿಯೋಸ್ದಲ್ಲಿ ಮ್ಯೂಸಿಕ್ಕು ಬೇಡ ಅಂದರೆ ಓನ್ ಆಗಿ ನೀವು ಇನ್ಶಾಟ್ ಆ್ಯಪಲ್ಲೇ ಆಡಿಯೋನ ರೆಕಾರ್ಡ್ ಮಾಡಿ ಇಲ್ಲೇ ಇನ್ಪುಟ್ ಮಾಡ್ಬೋದು. ಅದು ಯಾವ ಥರ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಸೆಕೆಂಡ್ಸ್ ತೋರಿಸುತ್ತೆ. ಅದಾದಮೇಲೆ ರೆಕಾರ್ಡು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ರೆಕಾರ್ಡ್ ಆಗ್ತಾ ಇದೆ. ಸ್ಟಾಪ್ ಬೇಕಂದರೆ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇವಾಗ ಇದು 3 ಟೂಲ್ಸ್ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಕನ್ವಾಸ್ ಆಯಿತು, ಇವಾಗ ಮ್ಯೂಸಿಕ್ ಆಯಿತು. ನೆಕ್ಸ್ಟ್ ಒಂದು ಸ್ಟಿಕ್ಕರ್ಸ್.
ಸ್ಟಿಕ್ಕರ್ಸ್ ಯೂಸಸ್ ಏನಂದರೆ ಇಲ್ಲಿ ಸ್ಟಿಕ್ಕರಲ್ಲಿ ಮತ್ತೆ 5 ಟೈಪ್ಸ್ ಬರುತ್ತೆ. ನಿಮಗೆ ಸ್ಟಿಕ್ಕರ್ ಬರುತ್ತೆ, ಜೊತೆಗೆ ಟೆಕ್ಸ್ಟ್ ಬರುತ್ತೆ, ಜೊತೆಗೆ ಕ್ಯಾಪ್ಷನ್ಸ್ ಬರುತ್ತೆ, ಡೂಡಲ್ ಅಂತ ಒಂದು ಬರುತ್ತೆ. ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಏನಪ್ಪ ಅಂದರೆ ಸ್ಟಿಕ್ಕರ್. ಸೊ ಈ ಸ್ಟಿಕ್ಕರ್ ಅಂದರೆ ಸಿಂಪಲ್ಲು. ಈ ವಿಡಿಯೋದ ಮೇಲೆ ನೀವು ಏನಾದರೂ ಒಂದು ಸ್ಟಿಕ್ಕರ್ನ ಆ್ಯಡ್ ಮಾಡಬೇಕು. ಏನು ಫಾರ್ ಎಕ್ಸಾಂಪಲ್ ಕಾಮಿಡಿಯಾದಾಗಿರ್ಬೋದು, ಅಥವಾ ನಿಮ್ಮದೇ ಒಂದು ಫೋಟೋ, ಅಥವಾ ಯೂಟ್ಯೂಬ್ದು ಒಂದು ಲೋಗೋ ಆಗಿರ್ಬೋದು. ಯಾವುದೇ ಥರದ ಒಂದು ಫೋಟೋ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅದು ಯಾವ ಥರ ಅಂದರೆ ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗಿಫ್ ಅಂತಿದೆ, ಜೊತೆಗೆ ಇಲ್ಲಿ ಎಮೋಜಿಸ್ ಇದ್ದಾವೆ. ಆಮೇಲೆ ಆಲ್ರೆಡಿ ಕೀಬೋರ್ಡಲ್ಲಿ ಕೆಲವೊಂದು ಎಮೋಜಿಸ್ ಇರ್ತಾವೆ ನೋಡಿ, ಅಲ್ಲೇ ಡೈರೆಕ್ಟಾಗಿ ಬಂದಿರ್ತವೆ ಇಲ್ಲಿ. ಜೊತೆಗೆ ಇವೆಲ್ಲ ಏನಪ್ಪ ಅಂದರೆ ಇಂಟರ್ನೆಟ್ ಆನ್ ಆಗಿರ್ಬೇಕು. ಇವೆಲ್ಲ ಯೂಸ್ ಮಾಡ್ಕೋಬೇಕಂದ್ರೆ ನಾನಿವಾಗ ಇಂಟರ್ನೆಟ್ ಆಫ್ ಮಾಡಿದ್ದೀನಿ. ಸೊ ಆನ್ ಆಗಿದ್ದರೆ ಆಟೋಮೆಟಿಕ್ ಎಲ್ಲ ಬರ್ತವೆ. ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಇಲ್ಲಿರುವಂಥ ಯಾವುದು ನನಗೆ ಎಮೋಜಿ ಯೂಸ್ ಇಲ್ಲಪ್ಪ, ಸೊ ನಾನು ಎಕ್ಸ್ಟ್ರಾನೇ ನನ್ನ ಗ್ಯಾಲರಿಯಲ್ಲಿ ಒಂದು ಫೋಟೋ ಇದೆ, ನಾನು ಇವಾಗ ಇಲ್ಲಿ ಆ್ಯಡ್ ಮಾಡ್ಕೋಬೇಕಂದ್ರೆ ಈ ಗ್ಯಾಲರಿ ಫೋಟೋ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕಾನು ಮತ್ತು ಇನ್ನೊಂದು ಮ್ಯಾನ್ ಥರದ್ದೊಂದು ಐಕಾನ್ ಇದೆ ನೋಡಿ, ಇವೆರಡು ಇದ್ದಾವೆ. ಇವೆರಡು ಏನಂತ ನಾನು ಹೇಳ್ತೀನಿ ಇವಾಗ. ಈ ಪ್ಲಸ್ ಐಕಾನ್ ಅಂದರೆ ಗ್ಯಾಲರಿಯಲ್ಲಿ ಇರುವಂಥ ಫೋಟೋನ ಯಥಾವತ್ತಾಗಿ ಇಲ್ಲಿ ಪೇಸ್ಟ್ ಮಾಡೋದು. ಸೊ ಇದು ಪ್ಲಸ್ ಐಕಾನು. ಇನ್ನೊಂದಿದೆ ನೋಡಿ ಮ್ಯಾನ್ ಥರ ಐಕಾನು. ಅದೇನಪ್ಪ ಅಂದರೆ ಗ್ಯಾಲರಿಯಲ್ಲಿ ಇರುವಂಥ ಫೋಟೋದು ಬ್ಯಾಕ್ಗ್ರೌಂಡು ರಿಮೂವ್ ಮಾಡುತ್ತೆ. ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಇಲ್ಲಿ ಆ್ಯಡ್ ಆಗುತ್ತೆ. ನಾನಿವಾಗ ತೋರಿಸ್ತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರೋದು ಇದು ಯಥಾವತ್ತಾಗಿ ಹೆಂಗಿದೆ ಹಂಗೆ ಫೋಟೋ ಬಂತು, ವಿಡಿಯೋದ ಮೇಲೆ ಬಂತು. ನೀವು ಇವಾಗ ಸೈಜ್ನು ಅಡ್ಜಸ್ಟ್ ಮಾಡ್ಬೋದು, ಜೊತೆಗೆ ರೊಟೇಟು ಸಹ ಮಾಡ್ಬೋದು. ಇದನ್ನ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಇದು ವಿಡಿಯೋ ಮೇಲೆ ಕ್ಲಿಕ್ ಆಗುತ್ತೆ. ನನಗೆ ಇದೇ ಫೋಟೋನೇ ನನಗೆ ಬ್ಯಾಕ್ಗ್ರೌಂಡ್ ಬೇಡಪ್ಪ ಅಂದರೆ, ಸೊ ಇವಾಗ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಅದೇ ಫೋಟೋನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕು ತಾನೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಸೊ ಸಿಂಪಲ್ ಇಷ್ಟೇ. ಇದು ಬೇಡ ಅಂದರೆ ಇಂಟು ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಮತ್ತೊಂದು ಸ್ವಲ್ಪ ಆಪ್ಷನ್ಸ್ ಕೇಳಿದೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಬಾರ್ಡ್ರು. ಸೊ ಬಾರ್ಡ್ರ್ ವೈಸ್ ಬರುತ್ತೆ. ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಬಾರ್ಡ್ರ್ ಇದೆ ಆ ಬಾರ್ಡ್ರ್ ನೀವು ಹಾಕ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಇದು ಬಂದ್ಬಿಟ್ಟು ಈ ಇಮೇಜ್ ಯಾವ ಥರ ಬರಬೇಕು ಅಂದರೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಯಾವ ಥರ ಬರಬೇಕು, ಹೋಗ್ಬೇಕಾದ್ರೆ ಯಾವ ಥರ ಹೋಗಬೇಕು, ಜೊತೆಗೆ ಎಷ್ಟು ನಿಮಿಷಗಳ ಕಾಲ ನೀವು ವಿಡಿಯೋ ಮೇಲೆ ಇಟ್ಟಿರ್ತೀರಲ್ವ ಅದು ಯಾವ ಥರ ಮೋಷನ್ ಆಗಬೇಕು ಅನ್ನೋದು. ಸೊ ಇವಾಗ ಲೂಪ್ ಅಂದ್ಬಿಟ್ಟು ನಿಮಗೆ ನೋಡಿ ಬ್ಲಿಂಕ್ ಆಗುತ್ತೆ. ಸೊ ಈ ಆಪ್ಷನ್ ಮಾಡಿದ್ರೆ ರೊಟೇಷನ್ ಆಗುತ್ತೆ. ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡ್ಕೋಬೋದು. ಇನ್ನಲ್ಲಂದರೆ ಇವಾಗ ಬರಬೇಕಾದ್ರೆ ಜೂಮ್ ಇನ್ ಆಗಿ ಬರಬೇಕು, ಹೋಗ್ಬೇಕಾದ್ರೆ ಜೂಮ್ ಔಟ್ ಆಗಿ ಹೋಗ್ಬೇಕಂದ್ರೆ ಸೊ ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಆಪ್ಷನ್ ಆಯ್ತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಅನ್ನೋದು ಏನಂದ್ರೆ ನಿಮ್ಗೆ ಇವಾಗ ಅಡಿಷ್ನಲ್ ಆಗಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು. ಅಂದರೆ ವಿಡಿಯೋ ಮೇಲೆ ನಾನಿವಾಗ ಟೈಪ್ ಮಾಡ್ತೀನಿ, ಅನ್ಲಾಕ್ಡ್ ಎಡಿಟಿಂಗ್ ಅಂತ ಟೈಪ್ ಮಾಡ್ತೀನಿ. ಸೊ ಇವಾಗ ಟೆಕ್ಸ್ಟ್ ಬಂತು. ಸೊ ಇವಾಗ ನಾನು ಏನು ಮಾಡ್ಬೇಕಂದ್ರೆ ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕು. ಏನು ಕಾಣಿಸ್ತಾ ಇಲ್ಲ ಅಂತಂದರೆ ಇಲ್ಲಿ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟಿಗೆ ಕೆಪಾಸಿಟಿ ಅಂತಿದೆ ನೋಡಿ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ಇವಾಗ ಅದು ಜಾಸ್ತಿ ಆಯಿತು. ನೆಕ್ಸ್ಟ್ ಇವಾಗ ಕಲರ್ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಟೆಕ್ಸ್ಟ್ ಬ್ಯಾಕ್ ಸೈಡ್ ನಿಮಗೆ ಬ್ಯಾಕ್ಗ್ರೌಂಡ್ ಬೇಕಂದರೆ ನೀವು ಬ್ಯಾಕ್ಗ್ರೌಂಡ್ ಇಲ್ಲಿ ತುಂಬಾ ಇದಾವೆ. ನಿಮ್ಗೆ ಯಾವುದು ಯೂಸ್ ಆಗುತ್ತೆ ನೀವು ಇವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಇದನ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿದ್ಮೇಲೆ ನೆಕ್ಸ್ಟ್ ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಮೇಲೆ ಟೆಕ್ಸ್ಟ್ ಬರುತ್ತೆ. ಅದ್ರ ಜೊತೆಗೆ ನೀವು ಯಾವ ಥರ ಟೆಕ್ಸ್ಟ್ ಬರಬೇಕು ಅಂದರೆ ನೀವು ಇವಾಗ ಸ್ಟಿಕ್ಕರಲ್ಲಿ ಆ್ಯಡ್ ಮಾಡಿದ್ರೆ ನೋಡಿ, ಅಂದರೆ ಬರಬೇಕಾದ್ರೆ ಯಾವ ಥರ ಬರಬೇಕು, ಹೋಗ್ಬೇಕಾದ್ರೆ ಯಾವ ಥರ ಹೋಗಬೇಕು, ಅಲ್ಲಿ ವಿಡಿಯೋ ಮೇಲೆ ಇದೆ ಅಂದರೆ ಯಾವ ಥರ ಅದು ಮೂಮೆಂಟ್ ಆಗಬೇಕು ಅನ್ನೋದು ಇದರಲ್ಲೂ ಸಹ ನೀವು ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಟೆಕ್ಸ್ಟ್ ಬರಬೇಕಂದ್ರೆ ಈ ಥರ ಯಾವುದು ರಿಕ್ವೈರ್ಮೆಂಟ್ ಇದೆ ನಿಮಗೆ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಸೊ ಇವಾಗ ಟೆಕ್ಸ್ಟ್ದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪ್ಷನ್ ಅಂದರೆ ಏನಿಲ್ಲ, ಸಿಂಪಲ್ಲು. ನೀವು ಇವಾಗ ಆಲ್ರೆಡಿ ಒಂದು ಆಡಿಯೋನ ರೆಕಾರ್ಡ್ ಮಾಡಿದ್ದೀರಾ. ಆ ರೆಕಾರ್ಡ್ ಮಾಡಿದ್ದೀರಾ ಅಂದರೆ ನೀವು ಇವಾಗ ಕ್ಯಾಪ್ಷನ್ ಅಂದರೆ ಟೆಕ್ಸ್ಟ್ನ ನೀವು ಆ್ಯಡ್ ಮಾಡಬೇಕಾಗಿದೆ. ಸೊ ನಿಮಗೆ ಕಷ್ಟ ಅನ್ನಿಸ್ತಾ ಇತ್ತಂದರೆ ಇಲ್ಲಿ ಆಟೋ ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಿಡಿಯೋ ಕೇಳಿಸ್ತದೆ ನೋಡಿ, ಸ್ಟಾರ್ಟ್ ಅಂತ ಕೊಟ್ಟರೆ ನಿಮಗೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಷನ್ನು ವಿಡಿಯೋ ಮೇಲೆ
ಬರುತ್ತೆ. ಸೊ ಸಿಂಪಲ್ ಅಷ್ಟೇ. ಬಟ್ ಒಂದು ಕಂಡೀಷನ್ನು, ಆಡಿಯೋ ತುಂಬ ಕ್ಲಿಯರ್ ಆಗಿರಬೇಕು. ಆವಾಗಾದ್ರೆ ಮಾತ್ರ ಈ ಒಂದು ಕ್ಯಾಪ್ಷನ್ ಅನ್ನುವಂಥ ಆಪ್ಷನ್ನು ಯೂಸ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಬಂದಿದೆ ನೋಡಿ, ಡೀಟೈಲ್ ಅಂತ. ಇದೇನಿಲ್ಲ, ಸಿಂಪಲ್. ನೀವು ಇವಾಗ ಯಾವುದೋ ಒಂದು ವಿಡಿಯೋ ಮಾಡ್ತಾ ಇರ್ತೀರಾ. ಸೊ ಇವಾಗ ನಿಮ್ಮ ಮೊಬೈಲ್ ಇವಾಗ ಓಪನ್ ಮಾಡ್ತೀರಾ ಗ್ಯಾಲರಿನ, ನೀನು ಆವಾಗ ವಿಡಿಯೋದಲ್ಲೇ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಫೋಟೋಸು ನೋಡುವಂಥ ವ್ಯೂವರ್ಸ್ಗೆ ಕಾಣಬಾರ್ದು ಅಂತ ಅಂದರೆ ನೀವು ಇವಾಗ ಅಲ್ಲಿ ಬ್ಲರ್ ಮಾಡ್ಬೋದು. ಸೊ ಬ್ಲರ್ ಮಾಡೋದು ಯಾವ ಥರ ಅಂದರೆ, ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಇಲ್ಲಿ ಕೇಳುತ್ತೆ ನೋಡಿ, ಬ್ಲರ್ ಶೇಪು ರೌಂಡ್ ಬೇಕಾ, ಹಾರ್ಟ್ ಬೇಕಾ, ಯಾವ ಥರ ಬೇಕು. ನೆಕ್ಸ್ಟು ಬ್ಲರ್ ಟೈಪ್ ಇದ್ದಾವೆ, ಈ ಥರ ಬ್ಲರ್ರ ಅಥವಾ ನಾರ್ಮಲ್ ಆಗಿ ಬ್ಲರ್ರ. ಸೊ ಎಷ್ಟು ಬೇಕು ಅಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು, ಇಲ್ಲೇನಿದೆ ನೋಡಿ, ಇದನ್ನ ರೈಟ್ ಸೈಡ್ ಹಿಂಗೆ ಮೂಮೆಂಟ್ ಮಾಡ್ಕೊಂತ ಹೋದರೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನೀವು ವಿಡಿಯೋ ಎಂಡ್ವರೆಗೂ ಸಹ ನೀವು ಇದನ್ನು ಹಾಕ್ಬೋದು. ನೆಕ್ಸ್ಟ್ ನಮಗೇನೋ ಮಿಸ್ ಆಯಿತು, ಇದು ಬೇಡ ಅಂತಂದರೆ ಎಡಿಟಿಗೆ ಹೋಗೋದು, ನೆಕ್ಸ್ಟ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡೋದು, ಆ್ಯಡ್ ಮಾಡೋದು, ಅಷ್ಟೇ ಸಿಂಪಲ್. ಸೊ ಇವಾಗ ಇದಾಯಿತು. ಇನ್ನೊಂದಿದೆ ನೋಡಿ, ಡೂಡಲ್ ಅಂತ. ಸೊ ಆಪ್ಷನ್ ಏನಂದರೆ ಸಿಂಪಲ್, ಏನಿಲ್ಲ, ನಿಮಗೆ ವಿಡಿಯೋ ಮೇಲೆ ಡ್ರಾ ಮಾಡ್ಬೋದು. ಹೆಂಗಂದ್ರೆ ಇವಾಗ ನೋಡಿ, ಈ ಆಪ್ಷನ್ನು ಜೊತೆಗೆ ಕಲರ್ನ ಅಡ್ಜಸ್ಟ್ ಮಾಡ್ಕೊತೀನಿ, ರೆಡ್ಡು ಕಾಣಿಸ್ತಾ ಇದೆ, ವಿಡಿಯೋದ ಮೇಲೆ ಡ್ರಾ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ, ನೀವಿಲ್ಲೇನೋ ತೋರಿಸ್ಬೇಕಾಗಿರುತ್ತೆ, ಸೊ ಕಾಣಿಸ್ತಾ ಇಲ್ಲ ಅಂದರೆ ಅದನ್ನ ನೀವು ಈ ಥರ ಮಾರ್ಕ್ ಮಾಡಿದರೆ ಶೋ ಆಗುತ್ತೆ. ಸೊ ಇಷ್ಟು ಸಿಂಪಲ್ಲು. ಸೊ ಇವಾಗ ಇದನ್ನು ಸಹ ವೆರೈಟಿ ಆಗಿದ್ದಾವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೋಬೋದು. ನಾನು ನೋಡ್ತಾ ಇರ್ಬೋದು, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅಂದರೆ ಬ್ಯಾಕ್ ಬನ್ನಿ, ಸೊ ರೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಇಷ್ಟೊತ್ತು ಹೇಳಿದ್ನಲ್ವಾ, ಇದು ಬಂದ್ಬಿಟ್ಟು ಜಸ್ಟ್ 3 ಆಪ್ಷನ್ನು. 3ಯಲ್ಲಿ ಏನೇನು ಬರುತ್ತೆ, ಯಾವ್ದ್ಯಾವ್ದು ಯೂಸ್ ಮಾಡ್ಬೋದು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಟೂಲ್ಸ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಇನ್ನು ಬರೋಂಥ ಟೂಲ್ಸ್ಗಳ ಬಗ್ಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೇಟ್ ಮಾಡ್ತಾ ಇರಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಚಾಪ್ಟರ್ ವೈಸ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಇವಾಗ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.